ಶವ ಸಂಸ್ಕಾರ ಮಾಡಲು 4ರಿಂದ 5 ಕಿಲೋಮೀಟರ್ ಶವ ಹೊತ್ತು ಹೋಗಬೇಕಾದ ಪರಿಸ್ಥಿತಿ ನೋಡಿ ಮುಕ್ತಿವಾಹನ ನೀಡಲು ನಿರ್ಧಾರ ಮಾಡಿದೆ. ಅಲ್ಲದೆ ಊರಿನ ಜನ ನನ್ನ ಕೈ ಹಿಡಿದು ನನ್ನನ್ನು ನಡೆಸಿದ್ದಾರೆ. ರಾಜಕೀಯವಾಗಿ ಗುರುತಿಸಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ, ತಾಲೂಕು ಪಂಚಾಯಿತಿಯ ಸದಸ್ಯನಾಗಿ, ಸೊಸೈಟಿಯ ಸದಸ್ಯನಾಗಿ, ಅಲ್ಲದೆ ನನ್ನ ಮನೆಯವರಿಗೂ ಸೊಸೈಟಿಯಲ್ಲಿ APMCಯಲ್ಲಿ ಸದಸ್ಯರಾಗಿ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟ ಜನರ ಋಣ ಹಾಗೂ ಸೇವೆ ಮಾಡುವ ಸದುದ್ದೇಶದಿಂದ ನಾನು ಮುಕ್ತಿವಾಹನವನ್ನು ನೀಡಿದ್ದೇನೆ. ತ್ಯಾಗಾರ್ತಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರು ಮುಕ್ತಿವಾಹನವನ್ನು ಉಪಯೋಗಿಸಿಕೊಳ್ಳುವಂತೆ TK ಹನುಮಂತಪ್ಪನವರು ತಿಳಿಸಿರುತ್ತಾರೆ. ನಿಮ್ಮದು ಈ ಮುಕ್ತಿವಾಹನ ಇಲ್ಲ, ಒಂದು ಕನಸಿತ್ತು. ನಾನು ತ್ಯಾಗಾರ್ತಿ ಊರಲ್ಲಿ ನಾವಿರೋದು ಒಂದು 5 ಮನೆ ಇದೆ ನಮ್ಮದು, ನಮ್ಮ ಫ್ಯಾಮಿಲಿಯಲ್ಲಿ. ನಾವು ಬಳ್ಳಾರಿ ಜನರು. ನನಗೇನೆಂದರೆ ಈ ತ್ಯಾಗಾರ್ತಿ ಊರಲ್ಲಿ ನನಗೆ ಎಲ್ಲ ಥರ ಸವಲತ್ತು ಕೊಟ್ಟಿದ್ದಾರೆ. ಈಗಲೇ ಸೊಸೈಟಿ ಗೆಲ್ಸಾರೆ, PL ತಾಲೂಕು ಪಂಚಾಯತ್ 2 ಸರಿ ಗೆಲ್ಸಾರೆ, ಮತ್ತು ಇದು ಮಂಡಳ ಪಂಚಾಯತ್ ಗೆಲ್ಸಾರೆ, APMC ನಮ್ಮ ಮನೆಯವರು ಉಪಾಧ್ಯಕ್ಷ ಅದು ಜನ ಗೆಲ್ಸಾರೆ. ನಾವು 5-6 ಮನೆ ಇಟ್ಕೊಂಡು ಇಷ್ಟೆಲ್ಲ ಜನ ಸವಲತ್ತು ಕೊಟ್ಟಾಗೆ ನಾನು ಏನಾದರೂ ಒಂದು ಈ ಕೊಡುಗೆ ಕೊಡ್ಬೋದಲ್ಲ ಈ ಊರಿಗೆ, ನಾವು ಒಂದು ಋಣ ತೀರ್ಸೋಣ ಅಂತ ಒಂದೇ ಕಾರಣಕ್ಕೋಸ್ಕರ ಇದು ಮಾಡಿದ್ದು ಬಿಟ್ಟರೆ ಬೇರೆ ಏನೂ ಕಾರಣ ಇಲ್ಲ. ಜನವರಿ 26ನೇ ತಾರೀಕು ಜನವರಿ ಗಣರಾಜ್ಯೋತ್ಸವ 26ನೇ ತಾರೀಕು ನಮ್ಮ ಮಾನ್ಯ ಶಾಸಕರಿಂದ ಅದನ್ನು ಲೋಕಾರ್ಪಣೆ ಕಾರ್ಯಕ್ರಮ ಮಾಡಿದ್ದಾರೆ. ಮುಕ್ತಿವಾಹನ ನೀಡಿದಿರಲ್ವಾ? ಹೌದು. ಹೇಗೆ ಮೇಂಟೆನ್ಸು? ನಾನು ಇನ್ನು ಏನೂ ಅದು ತೀರ್ಮಾನ ತಗೊಂಡಿಲ್ಲ. ಆದರೆ ನಾನು ಪಂಚಾಯತ್ ಕೇಳಿದರೆ ಪಂಚಾಯತ್ ವಹಿಸ್ಕೊಡ್ತೇವೆ. ನನ್ನ ಉದ್ದೇಶ ಅಂದರೆ ಯಾರು ದುಡಿಸೋಂಗಿಲ್ಲ, ಫ್ರೀ ಕೊಡ್ತೇವೆ ಅಂತಂದರೆ ಯಾರಿಗೆ ಬೇಕೋ ವಹಿಸ್ಕೊಡ್ತೇವೆ ಅಷ್ಟೇ. ಮತ್ತು ನಾವು ಈ ಗಾಡಿ ಮಾಡೋ ಉದ್ದೇಶನೇ ಅದಕ್ಕೋಸ್ಕರ ಜನಸಾಮಾನ್ಯರಿಗೆ ನಮ್ಮಲ್ಲಿ 3 ಕಿಲೋಮೀಟ್ರ್ ಆಗ್ತದೆ ಸ್ಮಶಾನಕ್ಕೂ ತಗರ್ತೀವಿ. ಸುತ್ತಮುತ್ತ ಹಳ್ಳಿಗೂ ಇಲ್ಲ, ವೆಹಿಕಲ್ ಇಲ್ಲ, ಜನ ಹೊರಗೆ ಜನ ಇಲ್ಲ. ಈಗ ಅದೊಂದೇ ಕಾರಣಕ್ಕೋಸ್ಕರ ನಾನು ಫ್ರೀಗೋಸ್ಕರ ಮಾಡಿದ್ದೆ, ನಾನು ದುಡ್ಡಿಸೋಕ್ಕೋಸ್ಕರ ಮಾಡಿಲ್ಲ. ಯಾರು ಆ ಥರ ಅಡಿನ ನಾವು ಮಾಡ್ತೀವಿ, ನಿಮ್ಮ ಉದ್ದೇಶ ಏನು ನಾವು ಈಡೇರಿಸ್ತೀವಿ ಅಂತಂದರೆ ಯಾರು ವಹಿಸ್ಕೊಟ್ಟು ಕೊಡೋಕೆ ರೆಡಿ.